जय 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 भीम जय भीम जय भीम जय 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 भीम जय भीम जय भीम जय 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 भीम जय भीम जय भीम हिम्मत से बोलो जय भीम बोलो ताकत से बोलो जय भीम बोलो हिम्मत से बोलो जय भीम बोलो जय 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 भीम जय भीम जय भीम जय 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 भीम जय भीम जय भीम नेने बली जय भीम नमो बुद्ध कर्नाटक राज्य ಬಲಗೈ ಜಾತಿಗಳ ಒಕ್ಕೂಟ ಪೂಜನೀಯ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಾಳೆ ನಡೆಯಲಿರುವ ಐತಿಹಾಸಿಕ ಪ್ರತಿಭಟನೆ ರ್ಯಾಲಿಯಲ್ಲಿ ಇವತ್ತು ಹುಮನಾಬಾದ್ ಪಟ್ಟಣದಿಂದ ಹುಮನಾಬಾದ್ ತಾಲೂಕಿನಿಂದ ಸುಮಾರು 200 ಜನ ಸ್ವಯಂ ಪ್ರೇರಣೆಯಿಂದ ಬಸ್ಗಳನ್ನು ಮಾಡಿಕೊಂಡು ಆ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಮುಂದೆ 27ರಂದು ನಡೀತಕ್ಕಂಥ ವಿಶೇಷ ಸಂಪುಟ ಸಭೆಯಲ್ಲಿ ಏನು ಒಳ ಮೀಸಲಾತಿ ಏನು ಗೊಂದಲ ಇದೆ, ನಾಗಮೋಹನ್ ದಾಸ್ ಅವರು ಸಲ್ಲಿಸಿರ್ತಕ್ಕಂಥ ವರದಿ ಸಂಪೂರ್ಣವಾಗಿ ದೋಷಪೂರಿತವಾಗಿದ್ದು ಪಕ್ಷಪಾತವಾಗಿದ್ದು ಅದರಲ್ಲಿ ವಿಶೇಷವಾಗಿ ವಲಯ ಸಂಬಂಧಿತ ಜಾತಿಗಳನ್ನು ಒಡೆದಾಕಿ ನಮ್ಮ ಜಾತಿಯ ಸಂಖ್ಯೆಯನ್ನು ಕುಸಿದು ನಮ್ಮನ್ನು ಪ್ರವರ್ಗ ಬಿನಲ್ಲಿ ಅದು ತಂದಿಟ್ಟು ಇದು ಪೂರ್ವಗ್ರಹಿತ ಪೀಡಿತ ಮತ್ತು ಸಂಚು ಅಂತಕ್ಕಂಥದ್ದು ಇಡೀ ಬಲಗೈ ಸಮುದಾಯಕ್ಕೆ ಗೊತ್ತಾಗಿದೆ. ಅದಕ್ಕೋಸ್ಕರ ನಾಳೆ ನಡೀತಕ್ಕಂಥ ಒಂದು ಐತಿಹಾಸಿಕ ಪ್ರತಿಭಟನೆಯಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಸರ್ಕಾರ ಏನು ಸಂಪುಟ ಸಭೆಯಲ್ಲಿ ಏನು ತೀರ್ಮಾನ ತಗೋಬೇಕಾಗಿದೆ ಅದು ಬಹಳ ಆಲೋಚನೆ ಮಾಡಿ ಈ ರಾಜ್ಯದಲ್ಲಿ ಬಲಗೈ ಸಮುದಾಯದ ಸಂಖ್ಯೆ ಹೆಚ್ಚಿದೆ, ಮುಂದಿನ ಏನು ಬಲಗೈ ಸಮುದಾಯದ ಮಕ್ಕಳ ಏನು ಭವಿಷ್ಯ ಈ ಒಳ ಮೀಸಲಾತಿಯಿಂದ ಏನು ಗೊಂದಲ ಸೃಷ್ಟಿದೆ. ಅದಕ್ಕೋಸ್ಕರ ಇಡೀ ಜನತೆ ವಲಯ ಸಂಬಂಧಿತ ಜಾತಿಗಳು ಬಹಳ ಭಯಭೀತರಾಗಿ ಒಂದು ಗೊಂದಲದಲ್ಲಿದ್ದಾರೆ. ಅದಕ್ಕೆ ಈ ಒಂದು ಹೋರಾಟದ ಮೂಲಕ ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಹಾಗೂ ಸಮಾಜ ಕಲ್ಯಾಣ ಸಚಿವರಾದಂಥ ಡಾಕ್ಟರ್ ಎಸ್ ಸಿ ಮಹದೇವಪುರಲ್ಲಿ ವಿಶೇಷವಾಗಿ ಮನವಿ ಇದೆ. ಈಗಾಗಲೇ ರಾಜ್ಯ ಸರ್ಕಾರ ಘೋಷಿಸಿರುವ ಪ್ರಕಟಗೊಳಿಸಿರುವ 56,432 ಹುದ್ದೆಗಳು ಏನು ಹಳೆ ಮೀಸಲಾತಿ ನಿಯಮದ ಅಡಿಯಲ್ಲಿ ಈ SC ST ಜನಾಂಗಕ್ಕೆ ಸಮಾನಾಗಿ ಹಂಚಬೇಕು ಅಂತಕ್ಕಂಥ ಒಂದು ಆಗ್ರಹ ಮಾಡುತ್ತಾ ಇವತ್ತು ನಮ್ಮ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ಅಲ್ಲಿ ಭಾಗಿಯಾಗ್ತಾ ಇದ್ದೀವಿ. ನಮಗೆ ಸಂಪೂರ್ಣವಾಗಿ ಈ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಮತ್ತು ಸಮಾಜ ಕಲ್ಯಾಣದ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಸಿ ಮಹದೇವಪುರ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ. ಈಗ ಏನು ಮತ್ತೆ ಎಡಗೈ ಸಮುದಾಯದ ಸಚಿವರುಗಳಾಗಿರ್ತಕ್ಕಂಥ ತಿಮ್ಮಾಪುರೆ ಇರ್ಬೋದು, KS ಮುನಿಯಪ್ಪ ಇರ್ಬೋದು, ಇವರೆಲ್ಲರೂ ಅಂಬೇಡ್ಕರ್ ಅವರ ವಿಚಾರವನ್ನು ಮೈಗೂಡಿಸ್ಕೊಂಡು ರಾಜಕೀಯದಲ್ಲಿ ಬಂದು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಶೋಷಿತ ಸಮುದಾಯದ ಪರವಾಗಿ ಧ್ವನಿ ಎತ್ತಕ್ಕಂಥ ನೇರು ನಾಯಕರುಗಳಾಗಿದ್ದಾರೆ. ನಮ್ಮನ್ನು ಇವರು 4-5 ಮಂತ್ರಿಗಳಿದ್ದಾರೆ, ಏನು ವಲಯ ಮತ್ತು ಮಾದಿಗ ಸಂಬಂಧಿತ ಜಾತಿಯ ಸಚಿವರನ್ನ ನಾವು ಈ ಒಂದು ಸುದ್ದಿ ಮಾಧ್ಯಮದ ಮೂಲಕ ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ. 27ರಂದು ನಡೀತಕ್ಕಂಥ ವಿಶೇಷ ಸಂಪುಟ ಸಭೆಯಲ್ಲಿ ನೀವು ಈಗ 56% ಮೀಸಲಾತಿ ಹೆಚ್ಚಾದಗೋಸ್ಕರ ಸುಪ್ರೀಂ ಕೋರ್ಟ್ 50ಕ್ಕೂ ಮೀರಬಾರ್ದಂತ ಇಂದಿರಾ ಸಾಹ್ನಿ ಜಜ್ಮೆಂಟ್ನಲ್ಲಿ ಹೇಳಿದೆ. ಅದರಂತೆ ಉಚ್ಚ ನ್ಯಾಯಾಲಯದಲ್ಲಿ ಒಂದು ತಡೆ ಇದಕ್ಕೋಸ್ಕರ ನೀವೇನು ಹಠ ಹಿಡಿತಾ ಇದ್ದೀರಿ ಎಡಗೈದವರು, ನಮ್ದೊಂದು ವಲಯ ಜಾತಿಯ ಪರವಾಗಿ ನಿಮ್ಮಲ್ಲಿ ಮನವಿ ಇದೆ. ಕಾಲಾನುಕಾಲ ನಾವು ನೀವೆಲ್ಲ ಅಣ್ಣತಮ್ಮರಾಗಿ ಬದುಕೊಂಡು ಬಂದವರಿದ್ದೆವು. ನೀವು ಸ್ವಲ್ಪ ದಯಮಾಡಿ ಆ RSSನ ವಾದಿರಾದಂಥ ವಿಕೃತ ಮನಸ್ಸಿನ ವ್ಯಕ್ತಿಯ ಮಾತನ್ನು ಕೇಳಿ ಇವತ್ತ ಮಿಸ್ಟರ್ ಅರುಣ್ ಕುಮಾರ್ ಅಡ್ವೊಕೇಟ್ ಮತ್ತು ಭಾಸ್ಕರ್ ಪ್ರಸಾದ್ ಅವರು ಸುಳ್ಳು ಹೇಳಿ ಸಮಾಜದ ಸಾಮರಸ್ಯ ಹಾಳು ಮಾಡ್ತಾ ಇದ್ದಾರೆ. ಕಾಲಾನುಕಾಲ ಒಂದಾಗಿ ಬಾಳ್ಕೊಂಡು ಬಂದಿರತಕ್ಕಂಥ ವಲಯ ಮಾದಿಗರ ಮಧ್ಯೆ ವಿಷಬೀಜವನ್ನು ಬಿತ್ತಾ ಇದ್ದಾರೆ. ನಾನು ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಮಾದಿಗ ಅಣ್ಣತಮ್ಮರಲ್ಲಿ ವಿನಂತಿ ಮಾಡ್ತೀನಿ, ಈ RSSನ ಚಿಂತನೆಯಿಂದ ಬಂದಿರತಕ್ಕಂಥ ಈ ಅರುಣ್ ಕುಮಾರ್ ಇರ್ಬೋದು ಮತ್ತು ಮಿಸ್ಟರ್ ಭಾಸ್ಕರ್ ಪ್ರಸಾದ್ ಇರ್ಬೋದು, ಇವ್ರ ಮಾತಿಗೆ ಕಿವಿಗೂಡಬೇಡ್ರಿ. ನೀವು ಹಿಂದಿನಿಂದ ಹೆಂಗೆ ಬದುಕೊಂಡು ಬಂದಿದ್ದೆವು ಅದೇ ಥರ ಬದುಕೊಂಡು ಬರಾರಿ. ಇವ್ರು ಸುಳ್ಳು ಹೇಳಿ ನಮ್ಮ ಮಧ್ಯದ ವಿಷಬೀಜ ಬಿತ್ತಾ ಇದ್ದಾರೆ. ನಾವು ಇನ್ನೂ ಒಂದು ರೊಟ್ಟಿದಾಗ ಅರ್ಧ ಹಂಚ್ಕೊಂಡು ತಿಂದಿದ್ದೆವು, ಇನ್ನು ನೌಕರಿಯಲ್ಲೂ ಅರ್ಧ ಹಂಚ್ಕೊಂಡು ತಿಂದಿದ್ದೆವು, ಶಿಕ್ಷಣದಲ್ಲಿ ಅರ್ಧ ಹಂಚ್ಕೊಂಡು ತಿಂದಿದ್ದೆವು. ನಮ್ಮಿಬ್ಬರ ಜಗಳದಿಂದ ಇನ್ನೊಬ್ಬರಿಗೆ ಲಾಭ ಆಗ್ತಾ ಇದೆ. ತಾವು ದಯಮಾಡಿ ಅರ್ಥ ಮಾಡ್ಕೋರಿ.
ಎಡ ಸಮಾಜದ ಸಮುದಾಯದಲ್ಲಿ ವಿಶೇಷವಾಗಿ ನನ್ನ ಮಾದಿಗಣ ತಮ್ಮದರಲ್ಲಿ ನಾ ಮನವಿ ಮಾಡ್ಕೊತಾ ಇದ್ದೀನಿ. ನೀವು ಸಮಾಜವನ್ನು ಒಡಿತಕ್ಕಂಥ ಕೆಲಸ ಕೈ ಹಾಕಬೇಡ್ರಿ. ಯಾಕಂದ್ರೆ ಹೊಲೆಯ ಸಮಾಜ ಕಾಲಾನುಕಾಲ ಹಂಚ್ಕೊಂಡು ತಿನ್ನೋದು ಬಂದಿಲ್ಲ, ಕಿತ್ಕೊಂಡು ತಿಂದಿಲ್ಲ, ಎಲ್ಲರನ್ನು ಸಮಾನಾಗಿ ನೋಡ್ಕೊಂಡು ಬಂದಿದ್ದೆವು. ನೀವು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ನಾವು ಏನು ಬದುಕನ್ನು ಕಟ್ಕೊಂಡಿದ್ದೆವು, ಶಿಕ್ಷಣವನ್ನು ಪಡ್ಕೊಂಡಿದ್ದೆವು, ನೌಕರಿಯನ್ನು ಪಡ್ಕೊಂಡಿದ್ದೆವು. ಈಗ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 1,05,00,000 ಜನ ಪರಿಶಿಷ್ಟ ಜಾತಿ ಜನಾಂಗ ಇದೆ. ಇದು ವಿಶೇಷವಾಗಿ RSSನ ಕುತಂತ್ರ ಇದೆ. ಒಂದಿನ ಮುಂದಿನ ಇವರು ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನು ಕೇಳಾರ, ಅದಕ್ಕೆ ಈಗ ಹೊಡೆದು ಹಾಕ್ತಾರ. ಇದು ಸೂಕ್ತ ಸಮಯದ ಅಂತ ಆಲೋಚನೆ ಮಾಡಿ ನಿಮ್ಮ ಮಧ್ಯದ ವಿಷ ಬೀಜ ಬಿತ್ತಿದಾರ. ನನ್ನ ಅಣ್ಣ ತಮ್ಮಂದಿರೇ, ಈ ಮಾತಿಗೆ ನೀವು ಸ್ವಲ್ಪ ಗಮನ ಹರಿಸಿ. ಈಗೇನೋ ಇವರು ಅರುಣ್ ಕುಮಾರ್ ಮತ್ತು ನಮ್ಮ ಭಾಸ್ಕರ್ ಪ್ರಸಾದ್ ಇವರು ಉದ್ದೇಶಪೂರ್ವಕವಾಗಿ ಸಮಾಜ ಮಾಡ್ತಾ ಇದ್ದಾರೆ. ಅವ್ರ ಮಾತಿಗೆ ಕಿವಿಗೂಡಬೇಡ್ರಿ. ಈಗೇನು ಸರ್ಕಾರ 15+3 ಮೀಸಲಾತಿ ಅಡಿಯಲ್ಲಿ ನೇಮಕಾತಿ ಮಾಡ್ಬೇಕಂತಕ್ಕಂಥ ಹಳೆ ನೇಮಕಾತಿ ಪ್ರಕಾರ ಆಯ್ಕೆ ಮಾಡ್ಬೇಕಂತ ತೀರ್ಮಾನ ಮಾಡ್ಯದ. ಅದಕ್ಕೆ ನೀವು ಸ್ವಾಗತ ಮಾಡ್ರಿ, ನಾವು ಸ್ವಾಗತ ಮಾಡ್ತೀವಿ. ಈಗಾಗಲೇ ಏನು ವಿದ್ಯಾರ್ಥಿಗಳು ಈಗ ನಿವೃತ್ತಿ ಅಂಚದ ಏಜ್ ಡಿಬಾರ್ ಆಗ್ತಕ್ಕಂಥ ಇದರಲ್ಲಿದ್ದಾರೆ. ಆ ಮಕ್ಕಳ ಉಜ್ವಲ ಭವಿಷ್ಯದಿಂದ ನೀವು ಕೈ ಬಿಡ್ರಿ. ಇದು ಡೊಂಬರಾಟ ಬಿಟ್ಬಿಡ್ರಿ, ಇದು ಜಾತಿ ಒಡೆದು ಬಿಟ್ಬಿಡ್ರಿ. ನೀವು ಒಂದಾಗಿ ಏನು ಈ 56,432 ಹುದ್ದೆಗಳು ಅದಾವ. ನೀವು ಬಿಸಿ ಅಂತ ನೀವು ಹಠ ಇಡಬೇಡ್ರಿ. ವರ್ಗೀಕರಣ ಆಗಿದೆ, ವರ್ಗೀಕರಣಕ್ಕೆ ನಾವು ಸಹಕಾರ ಕೊಟ್ಟಿದ್ದೆವು. ಒಳ ಮೀಸಲಾತಿಯಲ್ಲಿ ನಾವು ಬಂದಿದ್ದೆವು, ಭಾಗಿಯಾಗಿದ್ದೆವು, ನೀವು ಶಕ್ತಿ ತುಂಬಿದೆವು. ನೀವು ಒಬ್ಬರಿಂದ ವರ್ಗೀಕರಣ ಆಗಿಲ್ಲ, ನೀವು ಬಹಳ ತಪ್ಪು ಸಂದೇಶ ಕೊಡ್ತಾ ಇದ್ದೀರಿ. ಒಳ ಮೀಸಲಾತಿ ಸದಾಶಿವ ಆಯೋಗದ ಏನು ಹೋರಾಟ ಇತ್ತು, ಆ ಹೋರಾಟಕ್ಕೆ ಹೊಲೆಯರು ಕೂಡ ಕೈ ಜೋಡಿಸಿದಾರಂತೆ ಇವತ್ತ ಈ ಒಂದು ಸಮಾಜದ ಮುಖ್ಯವಾನಿಗೆ ಬಂದಿದೆ. ಸರ್ಕಾರ ಅರಿತು ನಿಮ್ಮ ಕೂಗನ್ನು ಕೇಳಿ ವರ್ಗೀಕರಣ ಮಾಡಿದ್ರೆ ವಿಶೇಷವಾಗಿ ನಾಗಮೋಹನ್ ದಾಸ್ ಅವರ ಷಡ್ಯಂತ್ರ ಒಳಸಂಚು ಬಹಳ ನಮ್ಮನ್ನು ತುಳಿತಕ್ಕಂಥ ರೀತಿಯಲ್ಲಿ ಮಾಡಿದಾರ. ನಮ್ಮ ಸಮಾಜದ ಅಂಕಿ ಸಂಖ್ಯೆ ಕಡಿಮೆ ಮಾಡಿ ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟ ಜಾತಿಗಳು ಹೊಡೆದಾಕಿ ನಮ್ಮನ್ನು ಪರವರ್ಗ ಏದಿಂದ ಬೀಗ್ ತಂದಿದ್ದಾರೆ. ನಾವಿಷ್ಟೇ ವಿನಂತಿ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ, ಈಗಾಗಲೇ ನಾಗಮೋಹನ್ ದಾಸ್ ಅವರು ಸಲ್ಲಿಸಿರ್ತಕ್ಕಂಥ ವರದಿ ಮತ್ತೊಂದು ಸಲ ಪರಿಶೀಲಿಸಿರಿ. ಈಗ ಅದ್ರ ಜೊತೆಯಲ್ಲಿ ಈಗಾಗಲೇ ಹಿಂದುಳಿದ ವರ್ಗದ ಆಯೋಗದ ಕೂಡ ಸ್ವಸಹಾಯಿ ಸಮೀಕ್ಷೆ ಆಗಿದೆ. ಅದರಲ್ಲಿ ಜಾತಿ ಮತ್ತು ಧರ್ಮದ ಕಾಲಮ್ ಇದೆ. ಅದರಲ್ಲಿ ಬಲಗೈ ಸಂಬಂಧಿತ ಜಾತಿಗಳ ಸಂಖ್ಯೆ ಎಷ್ಟಂತ ನೀವು ನಾಗಮೋಹನ್ ದಾಸ್ ಅವರ ವರದಿ ಪ್ಲಸ್ ಈ ಹಿಂದುಳಿದ ವರ್ಗದ ವರದಿ ಎರಡೂ ಅದ್ರಲ್ಲಿ ಬರ್ತಕ್ಕಂಥ ವ್ಯತ್ಯಾಸವನ್ನು ಹೋಲಿಕೆ ಮಾಡಿ ನ್ಯಾಯಯುತವಾಗಿ ನಮಗೆ 101 ಜಾತಿಯ ಪರಿಶಿಷ್ಟ ಜಾತಿಯ ಜನಾಂಗಕ್ಕೆ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ರೀತಿಯಲ್ಲಿ ನೀವು ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯರು, ಡಾಕ್ಟರ್ S.C. ಮಾದೇವಪ್ಪ ಅವರು, K.H. ಮುನಿಯಪ್ಪ ಅವರು, R.B. ತಿಮ್ಮಾಪುರಿ ಅವರು, ಶಿವರಾಜ್ ತಂಗಡ್ಗಿ ಅವರು, ನೀವೆಲ್ಲರೂ ದೊಡ್ಡ ಮನಸ್ಸು ಮಾಡ್ರಿ. ಸಮಾಜ ಛೂ ಬಿಟ್ಟು ಹಾಳು ಮಾಡಕ್ ಹೋಗ್ಬೇಡ್ರಿ. ಇದು ಸೂಕ್ತ ಸಮಯದ ನೀವು ಒಂದಾಗಬೇಕು. ಇದು RSSನ ಷಡ್ಯಂತ್ರ ಇದೆ. ವಾದಿರಾಜ್ ಅಂತಕ್ಕಂಥ ವಿಕೃತ ಮನುಷ್ಯನ ಜಾತಿವಾದಿ ಮನುವಾದಿಯ ಒಂದು ಕೈಗೊಂಬೆ ಆಗಿರ್ತಕ್ಕಂಥ ಅರುಣ್ ಕುಮಾರ್ ಅಡ್ವಿಕೇಟ್ ಮತ್ತು ಭಾಸ್ಕರ್ ಪ್ರಸಾದ್ ಉದ್ದೇಶಪೂರ್ವಕವಾಗಿ ವಲಯ ಮಾದಿಗರನ್ನು ಹೊಡೆದಾಗ್ತಾ ಇದ್ದಾರೆ. ಅವ್ರ ಮಾತಿಗೆ ಕಿವಿಗೊಡಬೇಡ್ರಿ. ನೀವು ಒಂದಾಗೋಣ. ಒಳ ಸಾಮಾಜಿಕ ನ್ಯಾಯ ಪರವಾಗಿದ್ದೇವೆ, ಸಾಮಾಜಿಕ ನ್ಯಾಯ ಪರವಾಗಿ ಹೋರಾಟ ಮಾಡೋಣ. ಈಗಾಗಲೇ ಏನು ವರ್ಗೀಕರಣ ಆಗಿದೆ, ಆ ವರ್ಗೀಕರಣವು ಕೂಡ 13+3 ಆದ ಮೇಲೆ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನೇಮಕಾತಿ ಆಗಬೇಕು. ಅದು ವಿಶೇಷವಾಗಿ ಯಾಕಂದ್ರೆ ಕೋರ್ಟ್ನಲ್ಲಿ ಸ್ಥಳಕ್ಕ ಹಳೆ ನೇಮಕಾತಿ ಪದ್ಧತಿ ಅನುಸಾರವೇ ಆಗಲಿ ಅಂತಕ್ಕಂಥ ಮನವಿಯನ್ನು ಮಾಡುತ್ತಾ ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ವಿಶೇಷವಾಗಿ ಬೀದರ್ ಜಿಲ್ಲೆಯಿಂದ 1,000 ಮೇಲ್ ಜನ ಹೋಗ್ತಾ ಇದ್ದಾರೆ. ಅದಕ್ಕಾಗಿ ತಾವೆಲ್ಲರೂ ಅಲ್ಲಿ ಹೋಗಿ ಶಾಂತಿಯುತವಾಗಿ ಪೂಜನೀಯ ಜ್ಞಾನ ಪ್ರಕಾಶ್ ಅವರು ನಮ್ಮನ್ನು ಘೋಷಣೆ ಕೂಗ್ತಾರೋ, ಸಮಾಜ ಮೇಲೆ ಸರ್ಕಾರ ಮೇಲೆ ಆಘಾತಪಡಿಸ್ತಾರೋ ಅದರಂತೆ ನಾವೆಲ್ಲರೂ ಜಯಘೋಷ್ ಕೂಡಿ ಸರ್ಕಾರಕ್ಕೆ ಒತ್ತಡ ಹಾಕೋಣ ಅಂತ ಹೇಳಿ ನಮ್ಮ ಯಾತ್ರೆ ಶುಭ ಆಗಲಿ, ನಾವು ನಿಮ್ಮ ಜೊತೆಯಲ್ಲಿ ಹೊಂಟಿವಿ ಅಂತ ಹೇಳಿ ತಮ್ಮೆಲ್ಲರಿಗೂ ಜೈ ಭೀಮ್, ಜೈ ಭಾರತ್, ಜೈ ಶ್ರೀ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ
ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.